ವೆಲ್ಕಮ್ ಟು ಸೋಷಿಯಾಲಜಿ ಕ್ಲಾಸ್. ಈ ದಿನ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇದರದ್ದು ಇಂಟ್ರೊಡಕ್ಷನ್ ಅಥವಾ ಪೀಠಿಕೆ ಅಂದರೆ 1965ರಿಂದ 66ರ ಅವಧಿಯಲ್ಲಿ ಮಳೆಯ ಅಭಾವದಿಂದ ಆಹಾರ ಧಾನ್ಯಗಳ ಉತ್ಪಾದನೆ ವಿಪರೀತ ಕಡಿಮೆಯಾಯಿತು. ದೇಶದಲ್ಲಿ ಆಹಾರ ಕೊರತೆಯ ಭೀಕರ ಸ್ವರೂಪವನ್ನು ಪಡೆಯಿತು. ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರಿತ್ತು. 1965ರಿಂದ 1967ರವರೆಗೆ ಆಹಾರದ ವಿಷಯದಲ್ಲಿ ಭಾರತ ಸರ್ಕಾರವು ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಇದರಿಂದಾಗಿ ಸರ್ಕಾರವು ಆಹಾರದ ಉತ್ಪಾದನೆಯನ್ನು ಹೆಚ್ಚಿಸಲು 1967ರಲ್ಲಿ ಹೊಸ ಪ್ರಯೋಗವೊಂದನ್ನು ಪ್ರಾರಂಭಿಸಿತು. ಗೋಧಿ, ಭತ್ತ, ಜೋಳ ಮೊದಲಾದ ಆಹಾರ ಧಾನ್ಯಗಳ ಹೊಸ ಮಿಶ್ರ ತಳಿಯನ್ನು ಬೀಜಗಳನ್ನು ಉಪಯೋಗಿಸಲಾಯಿತು. ಸುದೈವದಿಂದ ಉತ್ತಮ ಮಳೆಯಿಂದ ಆ ವರ್ಷ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಅತಿಯಾದ ಹೆಚ್ಚಳ ಕಂಡುಬಂದಿತು. ಆಹಾರದ ಉತ್ಪಾದನೆಯು ಒಂದೇ ವರ್ಷದಲ್ಲಿ 74 ದಶಲಕ್ಷ ಟನ್ಗಳಿಂದ 95 ದಶಲಕ್ಷ ಟನ್ಗಳಿಗೆ ಏರಿತು. ಕೃಷಿ ತಜ್ಞರು ಮತ್ತು ರಾಷ್ಟ್ರ ನಾಯಕರು ಒಕ್ಕಲುತನದ ಉತ್ಪಾದನಾ ವಿಧಾನದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದಂತಾಯಿತು. ಹಸಿರು ಕ್ರಾಂತಿ ಬೆಳೆಯ ಬಗ್ಗೆ ಸಂಬಂಧಪಟ್ಟ ಕಾರಣದಿಂದಾಗಿ ಹಸಿರು ಕ್ರಾಂತಿ ಎಂದು ಕರೆಯಲಾಯಿತು. ಇದರ ನೆಕ್ಸ್ಟ್ ಮೀನಿಂಗ್ ಅಥವಾ ಅರ್ಥ. ಸಾಮಾನ್ಯ ಅರ್ಥದಲ್ಲಿ ಹಸಿರು ಕ್ರಾಂತಿ ಎಂದರೆ ಸ್ವಲ್ಪ ಅವಧಿಯಲ್ಲಿ ಕೃಷಿ ಉತ್ಪಾದನೆಯಲ್ಲಿ ತೀವ್ರ ಹೆಚ್ಚಳವನ್ನು ಸಾಧಿಸಿದ್ದು ಹಾಗೂ ಕೃಷಿಯ ಉತ್ಪಾದನೆಯಲ್ಲಿ ಶಾಶ್ವತವಾಗಿ ಪ್ರಗತಿಯನ್ನು ದೀರ್ಘಾವಧಿಯವರೆಗೆ ಕಾಪಾಡಿಕೊಂಡು ಬಂದಿರುವುದರಿಂದ ಹಸಿರು ಕ್ರಾಂತಿ ಎಂದು ಕರೆಯುತ್ತಾರೆ. ಅಥವಾ ಹೆಚ್ಚು ಆಹಾರ ಧಾನ್ಯಗಳು ಬೆಳೆಯುವ ಸಲುವಾಗಿ ಹೊಸ ತಳಿಯ ಬೀಜಗಳನ್ನು ಉಪಯೋಗಿಸಿ ಹೊಸ ತಂತ್ರಗಳನ್ನು ಉಪಯೋಗಿಸಿದ್ದರಿಂದ ಹಸಿರು ಕ್ರಾಂತಿ ಎಂದು ಸಹ ಕರೆಯಲಾಗುತ್ತದೆ. ಹೆಸರೇ ಸೂಚಿಸಿದಂತೆ ಒಕ್ಕಲುತನದ ಉತ್ಪಾದನಾ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದಂತಾಗಿದೆ. ಹಸಿರು ಕ್ರಾಂತಿಯು ಹಸಿರು ಬೆಳೆಗಳಿಗೆ ಸಂಬಂಧಪಟ್ಟ ಕಾರಣದಿಂದಾಗಿ ಇದನ್ನು ಹಸಿರು ಕ್ರಾಂತಿ ಎಂದು ಕರೆಯಲಾಗುತ್ತದೆ. ಹಸಿರು ಕ್ರಾಂತಿಯ ಯೋಜನೆಗಳ ಪರಿಣಾಮಗಳಿಂದ ಕೃಷಿ ಉತ್ಪಾದನಾ ಹೆಚ್ಚುತ್ತಾ ನಡೆಯಿತು. ಒಕ್ಕಲಿಗರು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಕಂಡುಬಂದಿತ್ತು. ಗ್ರಾಮೀಣ ಸಮುದಾಯದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚತೊಡಗಿದವು. ಗ್ರಾಮೀಣ ಒಕ್ಕಲಿಗರ ಕೃಷಿ ಹೊಸ ಯಂತ್ರೋಪಕರಣಗಳ ಬಳಕೆ ಬಗೆಗಿನ ತಿಳುವಳಿಕೆಯು ಮೂಡಿತು. ಗ್ರಾಮೀಣ ಒಕ್ಕಲಿಗರ ಅಂತಸ್ತು ಮತ್ತು ಸ್ಥಾನಮಾನಗಳು ಹೆಚ್ಚಳ ಕಂಡುಬಂದವು. ಒಟ್ಟಿನ ಮೇಲೆ ಗ್ರಾಮೀಣ ಸಮುದಾಯ ಸರ್ವಾಂಗೀಣ ಪ್ರಗತಿಗೆ ಹಸಿರು ಕ್ರಾಂತಿ ಯೋಜನೆಯು ಪೂರಕವಾಗಿ ಕಂಡಿತು. ಅಲ್ಲದೆ ಹಸಿರು ಕ್ರಾಂತಿಯ ಯೋಜನೆ ಬೆಳೆಯಲ್ಲಿ ಗೋಧಿ ಪ್ರಥಮ ಸ್ಥಾನ, ಭತ್ತ ದ್ವಿತೀಯ ಸ್ಥಾನವು ಪಡೆಯಿತು. ಜೋಳ, ಮೆಕ್ಕೆಜೋಳ ಉತ್ಪಾದನೆಯು ಅಧಿಕವಾಯಿತು. ಆಹಾರ ಧಾನ್ಯಗಳು ಉತ್ಪಾದನೆಯು ಹೆಚ್ಚಾಗಿ ದೇಶದಲ್ಲಿ ಒಂದು ಮಹತ್ವದ ಕ್ರಾಂತಿಯ ಸಾಧನೆಯೇ ಎಂದು ಹೇಳಬಹುದಾಗಿದೆ. ಹಸಿರು ಕ್ರಾಂತಿಯ ಉದ್ದೇಶಗಳು ಅಥವಾ ಗುರಿಗಳು. ಮೊದಲಿಗೆ ಹಸಿರು ಕ್ರಾಂತಿಯ ಅಂದರೆ ಅಧಿಕ ಇಳುವರಿ ನೀಡುವ ಮಿಶ್ರತಳಿಯ ಬೀಜಗಳನ್ನು ಉಪಯೋಗಿಸಿ 1966ರ ಚಳಿಗಾಲ ಬೆಳೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಇದುವರೆಗೆ ಗೋಧಿ, ಭತ್ತ, ಜೋಳ, ಸಜ್ಜೆ ಮುಂತಾದವುಗಳನ್ನು ಮಿಶ್ರ ತಳಿ ಬೀಜಗಳನ್ನು ಕಂಡುಹಿಡಿಯಲಾಯಿತು. ಈ ಬೆಳೆಗಳಲ್ಲಿ ಹೆಚ್ಚಾಗಿ ಅಗಣಿತ ಪ್ರಮಾಣದಲ್ಲಿ ಹೆಚ್ಚಾಗಿರುವುದನ್ನು ಗಮನಿಸಲಾಗಿದೆ. ನೆಕ್ಸ್ಟ್, ಹೆಚ್ಚು ಬೆಳೆಗಳನ್ನು ಬೆಳೆಯುವುದು. ನೀರಾವರಿ ಸೌಲಭ್ಯವಿರುವ ಪ್ರದೇಶದಲ್ಲಿ ವರ್ಷದಲ್ಲಿ 2 ಅಥವಾ 3 ಬೆಳೆಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಲಾಯಿತು. ಇಂಥ ಪ್ರದೇಶದಲ್ಲಿ ಅಧಿಕ ಇಳುವರಿ ಕೊಡುವ ಮಿಶ್ರ ತಳಿಗಳ ಬೀಜಗಳನ್ನು ಉಪಯೋಗಿಸಿ
ಹೆಚ್ಚು ಇಳುವರಿ ಬರುವಂತೆ ಕ್ರಮ ಕೈಗೊಳ್ಳಲಾಯಿತು. ಈ ಯೋಜನೆಗಳು ಜನಪ್ರಿಯವಾಗುವ ಸಲುವಾಗಿ ಕೇಂದ್ರ ಸರ್ಕಾರವು 3 ಕೋಟಿ ರೂಪಾಯಿಗಳನ್ನು ಯೋಜಿಸಲಾಯಿತು 3 ಕೋಟಿ ರೂಪಾಯಿಗಳನ್ನು ನೀಡಲಾಯಿತು. 1987 ವೇಳೆಯಲ್ಲಿ ಸುಮಾರು 6 ದಶಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಈ ಪ್ರಯೋಜನವನ್ನು ಪಡೆಯಲಾಯಿತು. ಅಲ್ಲದೆ ರೈತರಿಗೆ ಬೇಸಾಯ ಸಂಬಂಧಿಸಿದ ಕಾರ್ಯಕ್ರಮಗಳು ಪ್ರಸಾರ, ರೈತರ ತರಬೇತಿ, ಶಿಕ್ಷಣ, ನೀರಿನ ಸಾಮರ್ಥ್ಯತೆ ಹಾಗೂ ಅನೇಕ ಬೀಜ ವಿಧಾನಗಳು, ರಸಗೊಬ್ಬರಗಳ ಪೂರೈಕೆ ಮುಂತಾದವುಗಳನ್ನು ಹೇಳಲಾಯಿತು. ನೆಕ್ಸ್ಟ್, ರಾಸಾಯನಿಕ ಗೊಬ್ಬರಗಳ ಉಪಯೋಗ. ಹೊಸ ತಳಿಯ ಬೆಳೆಗಳಿಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕಾಗಿರುವುದರಿಂದ ರೈತರು ಅಧಿಕ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬೆಳೆಸಲು ಪ್ರಾರಂಭಿಸಿದರು. ಅಲ್ಲದೆ ನೀರಾವರಿ ಸೌಲಭ್ಯ. ಅಧಿಕ ಅವಧಿಯಲ್ಲಿ ಚಿಕ್ಕ ನೀರಾವರಿ ಯೋಜನೆಗಳಿಗೆ ಪ್ರಾಶಸ್ತ್ಯವನ್ನು ನೀಡಲಾಯಿತು. ನೀರಾವರಿ ಸೌಲಭ್ಯಗಳಿಂದ ಉತ್ಪಾದನೆ ಹೆಚ್ಚಾಗತೊಡಗಿತು. ಬಂಜರು ಭೂಮಿಯನ್ನು ಸಾಗುವಳಿ ಉತ್ತಮ ಭೂಮಿಯನ್ನಾಗಿ ಪರಿವರ್ತಿಸಲಾಗಿತ್ತು. ಸಾಲ ಸೌಲಭ್ಯಗಳು. ಒಕ್ಕಲುತನಕ್ಕಾಗಿ ಸಾಲ ನೀಡುವ ಬಗೆಗೆ ಸರ್ಕಾರ ಒಳ್ಳೆಯ ಭಾವನೆ, ಸಹಕಾರಿ ಸಂಘಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಭೂ ಅಭಿವೃದ್ಧಿ ಬ್ಯಾಂಕುಗಳು, ವಾಣಿಜ್ಯ ಬ್ಯಾಂಕುಗಳು ಅಧಿಕ ನೀರಾವರಿ ನೀಡುವ ಹೊಸ ತಳಿಯ ಬೀಜಗಳನ್ನು ಉಪಯೋಗಿಸುವ ಕೃಷಿಕರಿಗೆ ಧಾರಾಳವಾಗಿ ಸಾಲ ನೀಡಲು ಮುಂದೆ ಬಂದವು. ಅಲ್ಲದೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ನಡೆಸಲಾಯಿತು. ಭಾರತದ ರಾಜ್ಯ ಕೃಷಿ ನಿಗಮವು 7 ಕೋಟಿ ರೂಪಾಯಿ ಬಂಡವಾಳವನ್ನು ತೊಡಗಿಸಿ ಕೆಲವೊಂದು ಕೃಷಿ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಲಾಯಿತು. ಅಲ್ಲದೆ ಅನೇಕ ಜಿಲ್ಲೆಗಳಲ್ಲಿಯೂ ಕೂಡ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಪಂಚವಾರ್ಷಿಕ ಯೋಜನೆಯಲ್ಲಿ 15 ಜಿಲ್ಲೆಗಳಲ್ಲಿ ಈ ಹಸಿರು ಕ್ರಾಂತಿಯ ಅನೇಕ ವಿವಿಧ ಕಾರ್ಯಗಳನ್ನು ಮಾಡಲಾಯಿತು. ನೆಕ್ಸ್ಟ್, ಯಂತ್ರೋಪಕರಣ ಬಳಕೆ. ಕೃಷಿಯಲ್ಲಿನ ಪ್ರಗತಿ ಸಾಧಿಸಲು ಯಂತ್ರೋಪಕರಣಗಳ ಬಳಕೆಯು ಪ್ರಮುಖವಾಗಿರುತ್ತದೆ. ಆಧುನಿಕ ಯಂತ್ರೋಪಕರಣಗಳನ್ನು, ಬುಲ್ಡೋಸರ್ಗಳನ್ನು, ಕ್ರಿಮಿನಾಶಕ ಯಂತ್ರಗಳನ್ನು, ಪಂಪ್ ಸೆಟ್ಗಳನ್ನು ಮುಂತಾದ ಬಳಕೆ ಹೆಚ್ಚಾದಂತೆ ಭೂಮಿಯ ಇಳುವರಿಯೂ ಕೂಡ ಹೆಚ್ಚಾಯಿತು. ಸಾರಿಗೆ ಸೌಲಭ್ಯಗಳ ಹೆಚ್ಚಳ. ಪಂಚವಾರ್ಷಿಕ ಯೋಜನೆಯಲ್ಲಿ ಅಧಿಕವಾಗಿ ಭಾರತ ಸರ್ಕಾರವು ಗ್ರಾಮೀಣ ಪ್ರದೇಶಗಳಿಗೆ ಸಾರಿಗೆ ಸಂಪರ್ಕಗಳನ್ನು ಹೆಚ್ಚಿಸಲು ಹೆಚ್ಚಿನ ಆದ್ಯತೆ ನೀಡಲಾಯಿತು. ಇದರಿಂದ ಗ್ರಾಮೀಣ ಜನರಿಗೆ ನಗರಗಳಿಗೆ ಹೋಗಿ ಸುಧಾರಿಸಿದ ಬೀಜ, ಯಂತ್ರೋಪಕರಣಗಳನ್ನು, ರಸಗೊಬ್ಬರಗಳನ್ನು ಖರೀದಿಸಲು, ತಾವು ಉತ್ಪಾದಿಸಿದ ದವಸ ಧಾನ್ಯಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಹೆಚ್ಚಿನ ಅನುಕೂಲತೆಗಳು ಲಭ್ಯವಾದವು. ಸಾರಿಗೆ ಸಂಪರ್ಕಗಳ ಬೆಳವಣಿಗೆಯಿಂದಲೂ ಹಸಿರು ಕ್ರಾಂತಿಗೆ ಪೂರಕವಾದ ಸಂಗತಿಯಾಗಿದೆ ಎಂದು ಹೇಳಬಹುದು. ಅಲ್ಲದೆ ಭೂ ಸುಧಾರಣಾ ಕ್ರಮಗಳು. ಇದೇ ಅವಧಿಯಲ್ಲಿ ಭಾರತ ಸರ್ಕಾರವು ಮಧ್ಯವರ್ತಿಗಳ ನಿರ್ಮೂಲನೆ, ಗೇಣಿ ಪದ್ಧತಿಯ ಸುಧಾರಣೆ, ಭೂ ಹಿಡುವಳಿಗಳ ಕ್ರೋಢೀಕರಣ, ಸಹಕಾರಿ ಬೇಸಾಯ, ಸಾಗುವಳಿದಾರನಿಗೆ ಸ್ವತಂತ್ರ ಭೂಮಿ, ಸೀಮೆಗಳ ವಿತರಣೆ ಮುಂತಾದ ಭೂ ಸುಧಾರಣೆ ಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಾಯಿತು. ಅಧಿಕ ಉತ್ಪಾದನೆ ಈ ಕ್ರಮಗಳು ಪೂರಕವಾಗಿ ಕಂಡುಬಂದವು. ಅಲ್ಲದೆ ಮಾರುಕಟ್ಟೆ ಸೌಲಭ್ಯಗಳು. ರೈತರು ಬೆಳೆದ ಫಸಲುಗಳನ್ನು ಯೋಗ್ಯ ಬೆಲೆಗೆ ಬರುವಂತಾಗಲು ನಿಯಂತ್ರಿತ ಮಾರುಕಟ್ಟೆ ರಚನೆ ಮತ್ತು ಸಹಕಾರಿ ಸಂಘಗಳ ಸ್ಥಾಪನೆಗಳು ಸರ್ಕಾರ ಹೆಚ್ಚಿನ ಗಮನವನ್ನು ನೀಡಿತು. ಉತ್ಪಾದನೆ ಅಧಿಕವಾಗಲು ಈ ಕ್ರಮಗಳು ಉತ್ತೇಜನವಾದವು. ಅಲ್ಲದೆ ಬೆಲೆ ಬೆಂಬಲ ನೀತಿ. ಇಳುವರಿ ಹೆಚ್ಚಾದಂತೆ ಅದಕ್ಕೆ ಯೋಗ್ಯ ಬೆಲೆ ದೊರೆಯುವಂತೆ ಮಾಡುವುದಷ್ಟೇ ಮಹತ್ವವಾಗಿದೆ. ಈ ದಿಸೆಯಲ್ಲಿ ಸರ್ಕಾರವು ಕೆಲವೊಂದು ದವಸ ಧಾನ್ಯಗಳು ಉತ್ಪಾದನೆಯ ಬೆಲೆ ಕುಸಿಯುವಂತೆ ಬೆಲೆ ಬೆಂಬಲ
ನಿಯಮವನ್ನು ಜಾರಿಗೆ ತಂದಿತು. ರೈತರಿಗೆ ಸರ್ಕಾರದ ಕ್ರಮಗಳನ್ನು ಉತ್ತೇಜಿಸುವಾಗಲೂ ಕಂಡುಬಂದಿತ್ತು. ಹಸಿರು ಕ್ರಾಂತಿ ಯಶಸ್ವಿಯಾಗಿ ಇದು ಸಹಕಾರವಾಯಿತು. ನೆಕ್ಸ್ಟ್, ಹಸಿರು ಕ್ರಾಂತಿಯ ಪ್ರಯೋಜನಗಳು. ಹಸಿರು ಕ್ರಾಂತಿಯ ಪ್ರಯೋಜನಗಳೆಂದರೆ, ಹಸಿರು ಕ್ರಾಂತಿಯು ಹಲವಾರು ಪ್ರಯೋಜನಗಳನ್ನು ದೊರಕಿಸಿಕೊಟ್ಟಿದೆ. ಕೃಷಿ ವ್ಯವಸ್ಥೆಯ ರೂಪಾಂತರಕ್ಕೆ ಇದು ಗಣನೀಯವಾಗಿ ನೇರ ಸಂಬಂಧವನ್ನು ಹೊಂದಿದೆ. ಉತ್ಪಾದನೆ ಹೆಚ್ಚಳ. ಹಸಿರು ಕ್ರಾಂತಿಯ ಪರಿಣಾಮವಾಗಿ ವ್ಯವಸಾಯ ಉತ್ಪನ್ನಗಳಲ್ಲಿ ಗಮನಾರ್ಹ ಬದಲಾವಣೆ ಆಗಿದೆ. 15 ವರ್ಷಗಳಲ್ಲಿ ಅವಧಿಯಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯು 72 ದಶಲಕ್ಷ ಟನ್ನುಗಳಿಂದ 135 ದಶಲಕ್ಷ ಟನ್ನುಗಳಿಗೆ ಆಹಾರ ಉತ್ಪಾದನೆಗಳು ಹೆಚ್ಚಳವಾದವು. ಉತ್ಪಾದನೆ ಹೆಚ್ಚಳದ ಫಲವಾಗಿ ಆಹಾರ ಧಾನ್ಯಗಳ ಆಮದನ್ನು ತಗ್ಗಿಸುವುದರಿಂದ ಜೊತೆಗೆ ಹಲವಾರು ವ್ಯವಸಾಯ ಉತ್ಪನ್ನಗಳನ್ನು ರಫ್ತು ಮಾಡಲು ಮತ್ತು ಸ್ವಾವಲಂಬನೆಯ ಸಾಧನೆಗೆ ವೇಗವಾಗಿ ಮುನ್ನಡೆಯಲು ಸಾಧ್ಯವಾಯಿತು. ಉತ್ಪಾದನೆಯ ಏರಿಕೆ. ಅಗಾಧವಾದ ಪ್ರಮಾಣದ ಸಾವಯವ ಗೊಬ್ಬರ ಬಳಕೆ ಮತ್ತು ಸುಧಾರಿತ ಬೇಸಾಯ ಪದ್ಧತಿ ಮುಖಾಂತರ ಭೂಮಿಯ ಉತ್ಪಾದನೆಯನ್ನು ಹೆಚ್ಚಿಗೆಯಾಗಿ ತೊಡಗಿತ್ತು. ಹಸಿರು ಕ್ರಾಂತಿಗೆ ಸಲ್ಲುತ್ತದೆ. ಆಹಾರ ಧಾನ್ಯಗಳ ಸರಾಸರಿ ಉತ್ಪಾದನೆ ಪ್ರತಿ ಹೆಕ್ಟರಿಗೆ ಅತ್ಯಂತ ಹೆಚ್ಚಾಗತೊಡಗಿತ್ತು. ಅದರಲ್ಲಿ ಗೋಧಿ ಬೆಳೆಯು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಕೃಷಿಯ ಆಧುನೀಕರಣದಿಂದಾಗಿ ಹಲವಾರು ರೀತಿಯ ಹೊಸ ತಂತ್ರಗಳು, ಯಂತ್ರಗಳ ಪ್ರಯೋಗಾಲಯ ಹಾಗೂ ಪ್ರಯೋಜನದ ಪರಿಣಾಮವಾಗಿ ಕೃಷಿ ಆಧುನೀಕರಣ ಸಾಧ್ಯವಾಯಿತು. ಬಹಳ ಕಾಲದವರೆಗೆ ಪುರಾತನ ಮಾದರಿಯಲ್ಲಿದ್ದ ಕೃಷಿಯ ಕೆಲವೇ ವರ್ಷಗಳಲ್ಲಿ ವಾಣಿಜ್ಯೀಕರಣಗೊಂಡು ಯಂತ್ರೋಪಕರಣ ಮತ್ತು ವೈಜ್ಞಾನಿಕ ಬೇಸಾಯ ವಿಧಾನಗಳಿಂದ ಫಲವಾಗಿ ಕೃಷಿ ಸಮಾಜದ ಸಮಗ್ರ ರೂಪಾಂತರವನ್ನು ಸಂಭವಿಸಿದೆ. ಉದ್ಯೋಗಾವಕಾಶ ಹೆಚ್ಚಳ. ಹಸಿರು ಕ್ರಾಂತಿಯಿಂದ ಬಹು ಬೆಳೆಯುವ ವಿಧಾನವೂ ಕೂಡ ಹೆಚ್ಚಾಗತೊಡಗಿತು. ಉತ್ತಮ ನೀರಾವರಿ ಸೌಲಭ್ಯಗಳ ಕಲ್ಪನೆ ಇತ್ಯಾದಿ ಸಂಗತಿ ಕಾರಣಗಳಿಂದ ಉದ್ಯೋಗಾವಕಾಶಗಳಲ್ಲಿ ಅಗಾಧವಾದ ಬದಲಾವಣೆಗಳಾಗಿದೆ. ಹಸಿರು ಕ್ರಾಂತಿಯು ಹಲವಾರು ಋತುಗಳಲ್ಲಿ ನಿರುದ್ಯೋಗಗಳನ್ನು ತಗ್ಗಿಸಿ ಅಸಮಾನವಾಗಿ ಸಹಾಯ ಮಾಡಿತು. ಅಲ್ಲದೆ ಆದಾಯದ ಬೆಳವಣಿಗೆ ಆಯಿತು. ಹಸಿರು ಕ್ರಾಂತಿಯ ಪರಿಣಾಮದಿಂದಾಗಿ ಸಾಗುವಳಿದಾರರ ಮತ್ತು ಹಸಿರು ಕ್ರಾಂತಿಯ ಆದಾಯದ ಗಣನೀಯವಾಗಿ ಹೆಚ್ಚಿತು. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಜೀವನ ಮಟ್ಟ ಬಹಳ ಏರಿದೆ. ಹಸಿರು ಕ್ರಾಂತಿಯ ಅನುಕೂಲತೆಗಳು. ಹಸಿರು ಕ್ರಾಂತಿಯು ಕೃಷಿ ವಲಯದಲ್ಲಿ ಬಹುಮುಖ ಪ್ರಗತಿಯ ಮಹತ್ವವನ್ನು ಪಡೆದುಕೊಂಡಿದೆ. ಹಸಿರು ಕ್ರಾಂತಿಯ ಆಶ್ರಯಲ್ಲಿ ನೀರಾವರಿ ಸೌಲಭ್ಯಗಳ ಹೆಚ್ಚಳ ಪ್ರಯತ್ನದಿಂದ ಸಾವಯವ ಗೊಬ್ಬರ ಮತ್ತು ಕೀಟನಾಶಕ ಅಧಿಕ ಪ್ರಮಾಣ ಬೆಳೆಗೆ ವ್ಯಾಪ್ತಿ ಬಂದಿದೆ. ಅಲ್ಲದೆ ವ್ಯಾಪಕವಾಗಿ ಹರಡಿದೆ. ಪರಿಣಾಮವಾಗಿ ವ್ಯವಸಾಯ ಉತ್ಪನ್ನಗಳಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ. ಶುಷ್ಕ ಪ್ರದೇಶಗಳಲ್ಲಿ ಬೇಸಾಯ ತಂತ್ರದ ಮುಖಾಂತರ ಸಾಗುವಳಿ ಯೋಗ್ಯ ಜಮೀನು ವಿಸ್ತೀರ್ಣ ಸಹ ವಿಸ್ತಾರಗೊಂಡಿತ್ತು. ಹಲವಾರು ಕಾರಣಗಳಿಂದ 43 ವರ್ಷಗಳಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯು 300% ಅಭಿವೃದ್ಧಿ ಪಡೆದಿದೆ. ಬಹು ಬೆಳೆಯ ಮತ್ತು ಸಾಂದ್ರ ಬೇಸಾಯ ಪದ್ಧತಿಯು ವಿಧಾನಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳು ಅಧಿಕಗೊಂಡಿವೆ. ಒಟ್ಟಿನಲ್ಲಿ ಹಸಿರು ಕ್ರಾಂತಿಯು ಕೃಷಿ ಉತ್ಪನ್ನಗಳನ್ನು ಹೆಚ್ಚಿಸಿ ದೇಶದ ಆಹಾರ ಸಾಮಗ್ರಿಗಳಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಮಾಡಿದೆ ಮತ್ತು ಗ್ರಾಮೀಣ ಜನತೆಯ ಆದಾಯ ವೆಚ್ಚಗಳಲ್ಲಿ ನೆರವಾಗಿದೆ. ಈ ಮೇರೆಗೆ ವ್ಯವಸಾಯ ಕ್ಷೇತ್ರದಲ್ಲಿ ಒಂದು ನಿಜವಾದ ಕ್ರಾಂತಿ ಉಂಟಾಗಿದೆ ಎಂದು ಹೇಳಬಹುದಾಗಿದೆ. ಆದರೆ ಇದರ ಪ್ರಯೋಜನಗಳು ಮತ್ತು ಪ್ರಗತಿಗಳ ನಡುವೆಯೂ ಕೆಲವೊಂದು ಕಾರಣಗಳಿಂದ
ಹಸಿರು ಕ್ರಾಂತಿಯು ವಿಫಲವಾಗಿದೆ ಎಂದು ಹೇಳಬಹುದಾಗಿದೆ. ಅದು ಯಾವುದೇ ರೀತಿಯಾಗಿದ್ದರೂ ಹಸಿರು ಕ್ರಾಂತಿಯು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಹಸಿರು ಕ್ರಾಂತಿಯ ಉಪಸಂಹಾರ ಅಥವಾ ಕನ್ಕ್ಲೂಷನ್. ಹಸಿರು ಕ್ರಾಂತಿಯು ವಿವಿಧ ಪ್ರದೇಶಗಳ ನಡುವೆ ಮತ್ತು ಗ್ರಾಮೀಣ ಜನತೆಯ ನಡುವೆ ಅಸಮಾನತೆಯನ್ನು ಹೆಚ್ಚಿಸಿದೆ ಎಂಬ ವಿಚಾರ ಮೇಲಿಂದ ಸಂಗತಿಗಳು ಗಮನಕ್ಕೆ ಬರುತ್ತದೆ. ಇದು ನೀಡಿರುವ ಉತ್ಪನ್ನದ ಹೆಚ್ಚಳ ಪ್ರಯೋಜನವು ಅಧಿಕ ವೆಚ್ಚದಲ್ಲಿ ಸಂಭವಿಸಿದೆ ಎಂದು ಹೇಳಬಹುದು. ಬೆಳೆಗಳು ಮತ್ತು ಪ್ರದೇಶಗಳು ವ್ಯಾಪಕವಾಗಿ ಹೊಂದಿದ್ದು ಈ ಸಂಗತಿಯ ಆಧರಿಸಿದೆ. ಹಸಿರು ಕ್ರಾಂತಿಯು ಕೆಲವೇ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹೊಂದಿದೆ ಉತ್ತೇಜನ ನೀಡಿದೆ. ಪ್ರಯತ್ನದಿಂದಾಗಿ ಕೇಂದ್ರೀಕರಣ, ಉತ್ಪಾದನೆ ಹೆಚ್ಚಿಸಿ ಸ್ವಾವಲಂಬನೆ ಕೂಡ ಆಗಿದೆ. ಹೊಸ ತಂತ್ರಕಲೆಗಳು ವ್ಯಾಪಕವಾದ ಕೆಲವು ಪ್ರದೇಶಗಳ ಸೀಮಿತಗೊಂಡರಿಂದ ಇದನ್ನು ಫಲವಾಗಿದೆ. ಎಲ್ಲ ಅಂಶಗಳನ್ನು ಬಳಸಿಕೊಂಡು ಆರ್ಥಿಕ ಸಮಾನತೆ ಅಭಿವೃದ್ಧಿಯಾಗಿದೆ. ಹಸಿರು ಕ್ರಾಂತಿಯಿಂದ ಹಿಂದುಳಿದ ಸಾಮಾಜಿಕ ರಚನೆಯ ಮೇಲೆ ನಿಂತಿದೆ. ಆದರೆ ಯಶಸ್ವಿ ಸಾಮಾಜಿಕ ಅಗತ್ಯಕ್ಕೆ ಬದಲಾಗಿದೆ. ಉತ್ಪಾದನಾ ಹೆಚ್ಚಳದಿಂದ ರೈತರಿಗೆ ಸಹಾಯವಾಗಿದೆ. ಕೃಷಿ ತಂತ್ರಜ್ಞಾನ ಆಮದಿನ ಮೂಲಕ ಹಣವು ವಿದೇಶಿ ಹರಿಯುತ್ತದೆ. ಎಲ್ಲ ಸಂಗತಿಗಳಿಂದ ಹಸಿರು ಕ್ರಾಂತಿಯು ಅತ್ಯಂತ ಮಹತ್ವವಾಗಿದೆ. ಆದ್ದರಿಂದ ಹಸಿರು ಕ್ರಾಂತಿಯ ಉತ್ಪನ್ನದ ಹೆಚ್ಚುತ್ತಿರುವ ಅಸಾಧಾರಣ ಕೊಡುಗೆ ಎಂದು ಹೇಳಬಹುದಾಗಿದೆ. ದೇಶದ ಎಲ್ಲ ಪ್ರದೇಶಗಳಲ್ಲಿ ಮತ್ತು ಎಲ್ಲ ಬೆಳೆಗಳಲ್ಲಿ ಸಂಬಂಧಿಸಿದ ಆಚರಣೆಗಳು ಬರಬೇಕಾಗಿದೆ. ಅಲ್ಲದೆ ಆಹಾರ ಧಾನ್ಯಗಳ ಉತ್ಪಾದನೆಗಳಿಂದ ಹಸಿರು ಕ್ರಾಂತಿಯು ಸಣ್ಣ ಸಾಗುವಳಿದಾರರಿಗೂ ಸಹ ಪ್ರಯೋಜನ ನೀಡಿದಂತಾಗಿದೆ. ಈ ಹಸಿರು ಕ್ರಾಂತಿಯು ನಿಜವಾದ ಕ್ರಾಂತಿಯಾಗಿ ಅದು ದೇಶದ ಜನತೆಯ ಆಶೋತ್ತರಗಳನ್ನು ಈಡೇರಿಸುವಂತೆ ಮಾಡಿದೆ ಎಂದು ಹೇಳಬಹುದಾಗಿದೆ.